ಪ್ರಕೃತಿ ಕೇಂದ್ರಿತ ವಿಕಾಸ ಭಾರತ ವಿಕಾಸ ಸಂಗಮ. ಭಾರತ ಒಂದು ಪ್ರಾಚೀನ ನಾಗರಿಕತೆ. ಇಡೀ ಜಗತ್ತಿಗೆ ಮಾನವೀಯತೆಯನ್ನ ಮತ್ತು ಜೀವನ ತತ್ವಗಳನ್ನ ಒದಗಿಸಿದ ಪುಣ್ಯಭೂಮಿ. ಭಾರತದ ಸಂಸ್ಕೃತಿಯು ಮಾನವೀಯ ಮೌಲ್ಯಗಳ ನೆಲೆಗಟ್ಟಿನ ಮೇಲೆಯೇ ನಿಂತಿದ್ದು, ಪ್ರತಿಯೊಂದು ಜೀವಿಗಳನ್ನು ಗೌರವಿಸುವ ಸಮಾಜವನ್ನು ಕಟ್ಟುವ ಪ್ರಾಮುಖ್ಯತೆಯನ್ನು ತಿಳಿ ಹೇಳುತ್ತದೆ. ಸ್ವಾತಂತ್ರ್ಯಾನಂತರ ಸಮಾಜದಲ್ಲಿ ಎಲ್ಲಾ ಸಾರ್ವಜನಿಕ ಕಾರ್ಯಗಳು ಸರಕಾರದ ವತಿಯಿಂದಲೇ ನಡೆಯಲಿ ಎಂಬ ಭಾವನೆ ವ್ಯಾಪಕವಾಗಿದೆ. ಸ್ವಯಂ ಪ್ರೇರಣೆಯಿಂದ ಸಮಾಜವೇ ಮುಂದೆ ಬಂದು ಕಾರ್ಯಕ್ರಮವನ್ನು ರೂಪಿಸುವಂತಾಗಬೇಕು. ಎಲ್ಲದಕ್ಕೂ ಸರಕಾರದ ಕಡೆ ನೋಡೋ ಅಭ್ಯಾಸ ನಿಧಾನವಾಗಿ ಕರಗಿ ಸ್ವಾವಲಂಬನೆಯ ದಿವ್ಯ ಮಂತ್ರ ಸಮಾಜದ್ದಾಗಬೇಕು. ಸಮಾಜ್ ಆಗೆ ಸತ್ತ ಪೀಚೆ ಎಂಬ ನಿರ್ಣಾಯಕ ಚಿಂತನಾ ಕ್ರಮ ಇದು ಭಾರತ್ ವಿಕಾಸ್ ಸಂಗಮನ ಮೂಲ ಚಿಂತನೆಯ ಪ್ರಮುಖ ಅಂಶ. देश के रचनात्मक कामों को जोड़ना, पहचानना, उनसे विनम्रता के साथ उनकी अचीवमेंट्स की प्रशंसा करना, औरों को बताना, इसलिए भारत विकास संगम की आइडिया रचना में आई। और नवंबर में 2004 में काशी के पास जहाँ एक प्रकल्प चलता था गौ आधारित खेती का, गौ रक्षण, गौ संवर्धन, गौ पालन, गौ आधारित कृषि, तद आधारित खेती के बाद उद्यम, तद आधारित स्वास्थ्य, तद आधारित शिक्षा, यहाँ तक का काम वहाँ खड़ा हो रहा था। मैं भी उसमें शरीक था। श्री सूर्यकांत जालान जी और एक अच्छे सर्वोदयी शरद कुमार साधक जी, ये सब उसमें सक्रिय थे बहुत। मैं भी उसमें हिस्सा ले रहा था। मुझे समझ में आया कि यहाँ किया जाए, तो वहीं पर पहला भारत विकास संगम 2004 के नवंबर में हुआ। मेरा अपना मानना है, व्यक्ति से बड़ा दल, लेकिन दल से बड़ा देश, व्यक्ति से बड़ा संगठन, संगठन से बड़ा समाज। ये कहानी है भारत विकास संगम के उद्भव। ಕೃಷಿಯನ್ನ ಬಲಪಡಿಸುವುದು ಮತ್ತು ಅದಕ್ಕಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಯಂತ್ರಗಾರಿಕೆ ಹಾಗೂ ಕಾರ್ಯಪಡೆಯನ್ನ ಮಿತವಾಗಿ ಬಳಸಿಕೊಳ್ಳುವುದು, ಶಿಕ್ಷಣ, ಪರಿಸರ ಮತ್ತು ಮಣ್ಣಿನ ಸಂರಕ್ಷಣಾ ಕಾರ್ಯದಂತಹ ಕ್ಷೇತ್ರಗಳಲ್ಲಿ ಪರಹಿತ ಚಿಂತನೆಯ ಸಂಸ್ಥೆಗಳನ್ನು ಗುರುತಿಸಿ ಸಹಯೋಗ ಹೊಂದಿ ಸಮಾಜದ ಏಳಿಗೆಗಾಗಿ ಶ್ರಮಿಸುವುದು ಭಾರತ್ ವಿಕಾಸ್ ಸಂಗಮನ ಆದ್ಯತೆಗಳು. भारत विकास संगम की इसके जो प्रणेता थे KN गोविंदाचार्य जी, उनका जो मूल मंत्र है प्रकृति केंद्रित विकास। इंसान अपना जीवन की सफलता को निसर्ग से, हवा से, धरती से, पानी से और यहाँ के सारे जीव राशि से जुड़कर ही कर सकता है। इस सत्य को इस देश की युवा को स्वीकार करना चाहिए। इसी मंत्र के आधार पर भारत विकास संगम प्रति साल वर्ष 2-3 दिन का राष्ट्रीय स्तर का एक विशेष कार्यक्रम युवाओं के लिए आयोजन करता है। 6 लोगों को एक जगह लाकर उसका जो एक बहुत बड़ा शक्ति के रूप में प्रकटीकरण करने का काम जो भारत विकास संगम करता है। ಇಂದು ಭಾರತದಲ್ಲಿ ಅನೇಕಾನೇಕ ಸಂಸ್ಥೆಗಳು ಶಿಕ್ಷಣ, ಪರಿಸರದ ರಕ್ಷಣೆ, ಮಣ್ಣಿನ ಸಂರಕ್ಷಣೆ ಮುಂತಾದ ಕಾರ್ಯಕ್ಷೇತ್ರಗಳಲ್ಲಿ ಮುಂದಡಿಯನ್ನು ಇಟ್ಟಿದ್ದು, ಅವರೆಲ್ಲರೂ ವೈವಿಧ್ಯ ಸಂಸ್ಥೆಗಳೊಂದಿಗೆ ವಿವಿಧ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಅವರೆಲ್ಲರ ಆಶಯ, ಗುರಿ, ಆತ್ಮ ಒಂದೇ: ಸಶಕ್ತ ಸಮಾಜ ನಿರ್ಮಾಣ. ಸಕ್ರಿಯ ವ್ಯಕ್ತಿತ್ವ ಮತ್ತು ಸ್ಫೂರ್ತಿಯ ಚಿಲುಮೆಯಾದ ಶ್ರೀ KN ಗೋವಿಂದಾಚಾರ್ಯರವರಿಂದ ಆರಂಭಗೊಂಡ ಭಾರತ ವಿಕಾಸ್ ಸಂಗಮವು ಸಮಾನ ಮನಸ್ಕ ಸಂಸ್ಥೆಗಳನ್ನು ಒಗ್ಗೂಡಿಸುವ ಗುರಿ ಹೊಂದಿದೆ. ಸುಮಾರು 100 ಜಿಲ್ಲೆಗಳಲ್ಲಿ ಕಚೇರಿಗಳಿದ್ದು ಮತ್ತಷ್ಟು ಜಿಲ್ಲೆಗಳಿಗೆ ವಿಸ್ತರಿಸುವ ಯೋಜನೆ ಹೊಂದಿದೆ. ಭಾರತ್ ವಿಕಾಸ್ ಸಂಗಮವು ಇಂದು ರಾಷ್ಟ್ರಕ್ಕೆ ಬೇಕಾಗಿರೋ ಪ್ರಕೃತಿ ಕೇಂದ್ರಿತ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಕರ್ನಾಟಕ, ಸುರಭಿ ಶೋಧ ಸಂಸ್ಥಾನ ಉತ್ತರ ಪ್ರದೇಶ, ಶಿವಗಂಗಾ ಸಮಗ್ರ ಗ್ರಾಮ ವಿಕಾಸ್ ಪರಿಷತ್ ಮಧ್ಯಪ್ರದೇಶ್, ವಂದೇ ಮಾತರಂ ಫೌಂಡೇಶನ್ ತೆಲಂಗಾಣ, ಶ್ರೀ ಸಿದ್ಧಗಿರಿ ಮಠ ಮಹಾರಾಷ್ಟ್ರ ಮತ್ತು ಬ್ರಹ್ಮಾನಂದ ಆಶ್ರಮ ಗುಜರಾತ್ ಮುಂತಾದ ಸಂಸ್ಥೆಗಳು ಶ್ರೀ ಭಾರತ್ ವಿಕಾಸ್ ಸಂಗಮ್ನ ಪ್ರಯತ್ನಗಳಿಗೆ ಯಾವತ್ತೂ ಬೆಂಬಲ ನೀಡುತ್ತಾ ಬಂದಿವೆ. ಭಾರತ ವಿಕಾಸ್ ಸಂಗಮವು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಸೃಜನ್ ಶಕ್ತಿ ಸಂಗಮವು
ಸ್ವಾಮಿ ವಿವೇಕಾನಂದ, ಅರಬಿಂದೋ ಮತ್ತು ದೀನ್ ದಯಾಳ್ ಉಪಾಧ್ಯಾಯರಿಂದ ಸ್ಫೂರ್ತಿ ಹೊಂದಿ ಸಮಾಜದ ನೈತಿಕ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಸೃಜನ್ ಶಕ್ತಿಯನ್ನು ಸಂಯೋಜಿಸಿದೆ. ಇಲ್ಲಿಯವರೆಗೆ ಸೃಜನ ಶಕ್ತಿ ಸಂಗಮದ ಕಾರ್ಯಸೂಚಿಯು 400 ಸೇವಾ ಸಂಸ್ಥೆ ಹಾಗೂ ಸಂಘಟನೆಗಳು ಭಾಗವಹಿಸಲು ಸಾಕ್ಷಿಯಾಗಿ ಜೀವನದ ವಿವಿಧ ಘಟ್ಟಗಳಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲು ಒತ್ತು ನೀಡಿದೆ. इसका जो सृजन शक्ति संगम है, अगर इसके इतिहास को देखेंगे तो 7-8 इस प्रकार के कार्यक्रम के द्वारा कम से कम 400-500 अच्छे संगठन को इतने नज़दीक लाए हैं। उसकी शक्ति इतनी बड़ी है कि कर्नाटक के एक बहुत बड़े विश्व स्तर के रामकृष्ण आश्रम के संत निर्भयानंद जी कहते हैं, मैं मेरे जीवन में कुछ भी चुकूंगा लेकिन सृजन शक्ति संगम नहीं चुकूंगा, क्योंकि मैं 10 साल तक पढ़कर देश में घूम के जो समझ सकता हूँ ये केवल 2 दिन में आपके यहाँ मुझे मिलता है. ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ದೆಹಲಿ, ಅಮೃತಸರ, ವಾರಣಾಸಿ ಮತ್ತು ಗೌಹಾತಿ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಈ ಕಾರ್ಯಕ್ರಮಗಳು ನಡೆದಿವೆ. ಜಿಲ್ಲಾ ವಿಕಾಸ ಸಂಗಮವು ನನ್ನ ಜಿಲ್ಲೆ ನನ್ನ ಪ್ರಪಂಚ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಣ್ಣು ಮತ್ತು ಜಿಲ್ಲೆಯ ನೀರಿನ ಸಂರಕ್ಷಣೆ ಹಾಗೂ ಪ್ರಕೃತಿ ಕೇಂದ್ರಿತ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. भारत विकास संगम में मेरा गांव मेरा देश, मेरा जिला मेरा दुनिया, वो लेके देश भर में हम एक कार्यक्रम कर रहे हैं. हर एक जिला में जो अच्छा काम करने वालों को एक जगह मिला के ऑलराउंड डेवलपमेंट, जिला का ऑलराउंड डेवलपमेंट के लिए हम काम कर रहे हैं. एक जिला में एजुकेशन में काम करने वाला, एनवायरनमेंट में काम करने वाला, हेल्थ के ऊपर काम करने वाला, अलग अलग जगह में काम कर रहे हैं. ಶಹರಿ ವಿಕಾಸ್ ಸಂಗಮವು ನಗರಗಳಲ್ಲಿ ಸುಸ್ಥಿರ ನಗರ ಪರಿಸರವನ್ನು ಅಭಿವೃದ್ಧಿಪಡಿಸಲು ಶ್ರಮಿಸ್ತಾ ಇದೆ. ಜೈಪುರ್, ರಾಜ್ಕೋಟ್, ಅಹಮದಾಬಾದ್ ಮತ್ತು ಭೋಪಾಲ್ ಮುಂತಾದ ಸ್ಥಳಗಳಲ್ಲಿ ಈ ಕುರಿತಾಗಿ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಮಹಿಳಾ ವಿಕಾಸ ಸಂಗಮವು ಸಮಾಜದಲ್ಲಿ ಮಹಿಳೆಯರ ಪಾತ್ರದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಮೊದಲಿಗೆ ಹೈದರಾಬಾದ್ನಲ್ಲಿ ಈ ವೇದಿಕೆಯನ್ನು ಪ್ರಾರಂಭಿಸಲಾಯಿತು ಮತ್ತು ನಂತರ ಹುಬ್ಬಳ್ಳಿಯಲ್ಲೂ ಪ್ರಾರಂಭಿಸಲಾಗಿದೆ. ಯುವ ವಿಕಾಸ ಸಂಗಮವು ದೇಶದ ಯುವ ಜನತೆಗೆ ನೈತಿಕತೆ, ಸಹಾನುಭೂತಿ, ಕೌಶಲ್ಯಗಳನ್ನು ವೃದ್ಧಿಸುವುದಕ್ಕೆ ಘೋಷಣೆ ಮಾಡಿ ಭವಿಷ್ಯದ ನಿಜ ನಾಯಕರ ಉಗಮಕ್ಕೆ ಒತ್ತು ನೀಡುತ್ತದೆ. भारत विकास संगम युवाओं का भी निरंतर प्रतिवर्ष प्रशिक्षण कंडक्ट करता है और उसमें ये जो युवा है जो कुछ करना चाहते हैं, सुखी है, संपन्न है, परंतु दिशाहीन है, वे हमारे भारत विकास संगम के प्लेटफॉर्म पे आने के बाद जो कुछ उनके मन में दिलों में बातें होती है कि मुझे ऐसा करना चाहिए, ये करना चाहिए, वो करना चाहिए, यहाँ आने के बाद उनको सिद्धहस्त व्यक्ति और संस्था मिल जाती जो वो सोचते कि मैं ऐसा करना चाहता हूँ, वो वास्तविक में 10-20 साल किए हुए लोग उनको सामने मिल जाते हैं. उनको सारा प्लेटफॉर्म मिल जाता है, लोग मिल जाते, जाओ खाओ रहो, सीखो समझो, अपने पास क्या क्या श्रम है, अपने पास क्या क्या संसाधन है, अपने पास क्या क्या विद्वत्ता है, उसका उपयोग करो, हम भी सुखी हो जाए, सभी को सुखी कर दें. ಕೇರಳ, ತೆಲಂಗಾಣ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಡೆಲ್ಲಿ ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಭಾರತ್ ವಿಕಾಸ್ ಸಂಗಮವು ಭಾರತದ ಜನರಿಗಾಗಿ ಪರಿಸರ ಅಭಿಮುಖಿ ಅಭಿವೃದ್ಧಿಯ ಬಗ್ಗೆ ಅರಿವನ್ನು ಹೆಚ್ಚಿಸಲು ಹಲವಾರು ನಿಯತಕಾಲಿಕೆಗಳನ್ನು ಹಿಂದಿ, ಇಂಗ್ಲಿಷ್ ಹಾಗೂ ಇತರೆ ಸ್ಥಳೀಯ ಭಾಷೆಗಳಲ್ಲಿ ಪ್ರಕಟಿಸುತ್ತಿದೆ. ಭಾರತ ಸಂಸ್ಕೃತಿ ಉತ್ಸವವು ಪ್ರತಿ 3 ವರ್ಷಗಳಿಗೊಮ್ಮೆ ಚಿಂತಕರು ಮತ್ತು ಪ್ರೇರಕರನ್ನು ಒಟ್ಟುಗೂಡಿಸಿ ಚರ್ಚೆ ಸಂವಾದಗಳನ್ನು ನಡೆಸುತ್ತದೆ. ಹಲವಾರು ಸಮ್ಮೇಳನಗಳು ವಿವಿಧ ಸ್ಥಳಗಳಲ್ಲಿ ಈಗಾಗಲೇ ನಡೆದಿವೆ. ವಾರಣಾಸಿ, ಭೋಪಾಲ್, ಇಂದೋರ್, ಗೌಹಾತಿ ಮತ್ತು ಕನ್ಯಾಕುಮಾರಿ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಈ ಕಾರ್ಯಕ್ರಮಗಳು ನಡೆದಿವೆ. ಮುಂಬರುವ ದಿನಗಳಲ್ಲಿ ಭಾರತ ಸಂಸ್ಕೃತಿ ಉತ್ಸವದ 7ನೇ ಆವೃತ್ತಿ 2025ರಲ್ಲಿ ಕರ್ನಾಟಕದ ಸೇಡಂನಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಸಮಗ್ರ ಅಭಿವೃದ್ಧಿಯ ರಹದಾರಿ ಎಂದರೆ ಅದಕ್ಕೆ ಬೇಕಾದ ಸಂಕ್ಷಿಪ್ತ ವಿಧಾನಗಳೇ. ಅವುಗಳಲ್ಲಿ ಕೆಲವು ಜಾನುವಾರು ಮಾನವ ಅನುಪಾತವನ್ನು ಸರಿಪಡಿಸಲು ಕಾರ್ಯಸೂಚಿಯನ್ನು ಅಳವಡಿಸಿಕೊಳ್ಳುವುದು, ಭೂಮಿ, ನೀರು, ಕಾಡು ಮತ್ತು ಪ್ರಾಣಿ ಸಂಪತ್ತನ್ನು ರಕ್ಷಿಸುವುದು, ಕೃಷಿ, ಗ್ರಾಮ, ರೈತ ಈ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು,
ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸುವುದು ಮತ್ತು ಸಹಯೋಗದ ಮೂಲಕ ಅನೇಕ ಸಂಸ್ಥೆಗಳನ್ನು ಸಕ್ರಿಯಗೊಳಿಸುವುದು. ಗ್ರಾಮ ಮಟ್ಟದ ನೀತಿಗಳನ್ನು ನಿಯಂತ್ರಿಸಲು ಮತ್ತು ತಕ್ಷಣದ ಪರಿಹಾರಗಳನ್ನು ಹುಡುಕಿಕೊಳ್ಳಲು ವಿಕೇಂದ್ರಿತ ಕಾರ್ಯವಿಧಾನ ಅಳವಡಿಸಿಕೊಳ್ಳುವುದು. ನಮ್ಮ ಗ್ರಾಮ, ನಮ್ಮ ದೇಶ ಮತ್ತು ನಮ್ಮ ಜಿಲ್ಲೆ, ನಮ್ಮ ಜಗತ್ತು ಎಂಬ ಧ್ಯೇಯ ವಾಕ್ಯಗಳನ್ನು ಬಲಪಡಿಸುವುದು. ನಮ್ಮ ಪ್ರಾಚೀನ ಇತಿಹಾಸವನ್ನ ಹಿಂತಿರುಗಿ ನೋಡಿದಾಗ ನಾವು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಮರುಶೋಧಿಸಬಹುದು ಮತ್ತು ಭೂಮಿಯನ್ನ ಈಗಿರುವ ಪರಿಸರದ ಸಂಕಷ್ಟಗಳಿಂದ ಉಳಿಸಬಹುದು. ಜಾಗತಿಕವಾಗಿ ಯೋಚಿಸಿ, ಸ್ಥಳೀಯವಾಗಿ ವರ್ತಿಸಿ ಮತ್ತು ನನ್ನ ಹಳ್ಳಿ, ನನ್ನ ದೇಶ, ನನ್ನ ಜಿಲ್ಲೆ, ನನ್ನ ಜಗತ್ತು ಈ ಧ್ಯೇಯ ವಾಕ್ಯಗಳು ನಮ್ಮನ್ನ ಅರ್ಥಪೂರ್ಣ ಭವಿಷ್ಯದತ್ತ ಕೊಂಡೊಯ್ಯುತ್ತದೆ. ಎಲ್ಲರೂ ಒಗ್ಗೂಡಿ ಹೊಸ ದಿಶೆಯ ನೆಲೆಯನ್ನೇ ಕಟ್ಟಬಹುದು. ಸಮಿತಿಯ 2025ರ ಸುವರ್ಣ ಮಹೋತ್ಸವ ಆಚರಣೆಯ ಮುಖ್ಯಾಂಶಗಳು. ಚಿತ್ತಾಕರ್ಷಕವಾದ ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ 2025ರ ಭಾರತ್ ಸಂಸ್ಕೃತಿ ಉತ್ಸವದ 7ನೇ ಆವೃತ್ತಿಯು ಅತ್ಯಂತ ಸಂಭ್ರಮದಿಂದ ಆಚರಿಸಲ್ಪಡುತ್ತದೆ. ಭಾರತದ ಭವ್ಯ ಏಳಿಗೆಗಾಗಿ ಶ್ರಮಿಸುತ್ತಿರುವ ವಿಕಾಸ್ ಅಕಾಡೆಮಿ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಬದ್ಧತೆಗೆ ಪ್ರತೀಕವಾಗಿರಲಿದೆ. ಭಾರತ್ ಸಂಸ್ಕೃತಿ ಉತ್ಸವ ನಡೆಯುವ ಭವ್ಯ ಜಾಗವು ಸೇಡಂನ ಬೀರನಹಳ್ಳಿ ಬಳಿಯ ಕಾಗಿನ ನದಿ ತೀರದಲ್ಲಿ ಸಂಪನ್ನಗೊಳ್ಳಲಿದೆ. ಈ ಭಾರತ್ ಸಂಸ್ಕೃತಿ ಉತ್ಸವದ ಅದ್ದೂರಿ ಕಾರ್ಯಕ್ರಮದ ಸಂಪನ್ನಗೊಳ್ಳಲು ಸಮಿತಿಯು ಸೇಡಂ ತಾಲೂಕಿನ 15 ಹಳ್ಳಿಗಳನ್ನು ಗೊತ್ತುಪಡಿಸಿದೆ. कर्नाटक राज्य के शर्मनगर में आयोजित 7वां भारतीय संस्कृति उत्सव यह विश्व का एक अनोखा उत्सव होगा। इस उत्सव में देश विदेश से कम 40 से 50 लोग सहभागी होंगे और इस कार्यक्रम का इम्पैक्ट पूरे जगत में, पूरे विश्व में 100 करोड़ लोगों के ऊपर होगा। यह विशाल उत्सव 240 एकड़ के ऊपर आयोजित किया गया है। इसका मुख्य सभागृह जिसमें 50,000 लोग बैठने की व्यवस्था है। साथ में 2 छोटे सभागृह है जहां दिन भर विद्वत चर्चा होगी। इस चर्चा में 3-3 हज़ार लोग सहभागी हो सकते हैं। इसी के साथ यहाँ अन्य कार्यक्रम रखे गए हैं जिसमें विज्ञान प्रदर्शनी, पुस्तक प्रदर्शनी, बाल जगत और कृषि का एक जागता मॉडल यहाँ होगा। ಈ ಹಳ್ಳಿಗಳು ಈಗಾಗಲೇ ಸುಸ್ಥಿರತೆ ಹಾಗೂ ಸ್ವಾವಲಂಬನೆಗೆ ಮಾದರಿಯಾಗಿವೆ. ಅದರ ಜೊತೆಗೆ ಸಾವಯವ ಕೃಷಿಯ ಪ್ರಚಾರ, ಭೂಮಿ ಮತ್ತು ರೈತರ ನಡುವೆ ಆಳವಾದ ಸಂಪರ್ಕವನ್ನು ಬೆಳೆಸುವುದು ಈ ಕಾರ್ಯಕ್ರಮದ ಪ್ರಮುಖ ಧ್ಯೇಯವಾಗಿದೆ. ಅದಲ್ಲದೆ ಸಮಿತಿಯು ಗ್ರಾಮೀಣ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಜಾನುವಾರುಗಳ ಯೋಗಕ್ಷೇಮವನ್ನು ಕಾಪಾಡಿ ಪೋಷಿಸಲು ಮತ್ತು ಉತ್ತೇಜಿಸಲು ಮೀಸಲಾದ ಗೋ ಸಂವರ್ಧನಾ ಕೇಂದ್ರವನ್ನು ಪ್ರಾರಂಭಿಸುತ್ತಿದೆ. ಮಾನವ ಕೇಂದ್ರಿತ ಅಭಿವೃದ್ಧಿಯಿಂದ ಪರಿಸರ ಕೇಂದ್ರಿತ ಅಭಿವೃದ್ಧಿಗೆ ಸಂಪೂರ್ಣ ರೂಪಾಂತರದ ಅಗತ್ಯವಿದೆ. ಭಾರತಕ್ಕಾಗಿ ಪ್ರಕೃತಿಗೆ ಅಭಿಮುಖವಾದ ಅಭಿವೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಾವು ಈ ಅಪೂರ್ವ ಆಚರಣೆಯನ್ನ ಪ್ರಾರಂಭಿಸೋಣ. ಸೂರ್ಯ ದೇವನ ಕೃಪೆಯಿಂದ ಮಾರ್ಗದರ್ಶಿಸಲ್ಪಟ್ಟು ನಾವು ಜೀವನದ ಶಾಶ್ವತ ಪ್ರಗತಿಯ ಕಡೆಗೆ ಅಖಂಡ ಮತ್ತು ಅವಿರತ ಹಾದಿಯಲ್ಲಿ ಸಾಗುತ್ತಲಿರೋಣ. 2025ರಲ್ಲಿ ನಡೀತಕ್ಕಂಥ ನಮ್ಮ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮತ್ತು ರಾಷ್ಟ್ರಮಟ್ಟದಲ್ಲಿರುವ ಭಾರತ ವಿಕಾಸ ಸಂಗಮದ 7ನೆಯ ಭಾರತೀಯ ಸಂಸ್ಕೃತಿ ಉತ್ಸವ ನಾವೇನು ಕರಿತೀವಿ, ಈ ಸಂಘಟನೆಗಳು ಮತ್ತು ನಮ್ಮ ವಿಕಾಸ್ ಅಕಾಡೆಮಿಯ ಮುಖಾಂತರ ಒಂದು ಅಪೂರ್ವವಾದಂಥ ಸೃಜನಾತ್ಮಕ ಕಾರ್ಯದ ಮತ್ತು ನಮ್ಮ ಸಾಧನೆಯ ಮತ್ತು ಈ ಸಾಧನೆಯಲ್ಲಿ ಇರುವ ನೂರಾರು ರಾಷ್ಟ್ರಮಟ್ಟದ ಶ್ರೇಷ್ಠ ಸಂಘಟನೆಗಳ ದಿವ್ಯ ದರ್ಶನ ಮತ್ತು ರಾಷ್ಟ್ರಕ್ಕೆ ತಿರುವು ನೀಡ್ತಕ್ಕಂಥ ಅಸಾಧಾರಣ ವ್ಯಕ್ತಿಗಳನ್ನು ಒಂದೇ ಕಡೆ ಒಂದೇ ಮಂಚದಲ್ಲಿ ನೋಡುವ ಭಾಗ್ಯ ಯಾರು ಜೀವನದಲ್ಲಿ ಲಕ್ಷ ರೂಪಾಯಿ ಖರ್ಚು ಮಾಡಿನೂ ಪಡೀಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ಒಂದು ವಿಶಿಷ್ಟವಾದಂಥ ಸಮಾಜ ಮೇಲೆ ಪರಿಣಾಮ ಬೀರುವ ದಿಕ್ಕನ್ನು ಕೊಡುವ ಈ ಕಾರ್ಯಕ್ರಮ 25 ಜನವರಿ 29ರಿಂದ ಫೆಬ್ರವರಿ 6ನೇ ತಾರೀಕುವರೆಗೆ ನಡೀತದೆ.
ಅದೊಂದು ಈ ದೇಶದ ಇತಿಹಾಸದಲ್ಲಿಯೇ ಸರ್ಕಾರೇತರ ಬಹುಶಃ ಕುಂಭಮೇಳ ಇತ್ಯಾದಿಗಳನ್ನು ಬಿಟ್ಟರೆ ಇದೊಂದು ಅಲೌಕಿಕ ಪ್ರಸಂಗ ಅಂತ ಹೇಳ್ಬೋದು. ನಮ್ಮ ಜೊತೆಗೂಡಿ ಅಭಿವೃದ್ಧಿಯ ಪಥದಲ್ಲಿ ನಮಗೆ ಸದಾ ಬೆಂಬಲವಿದ್ದ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು, ಇನ್ಫೋಸಿಸ್ ಸಂಸ್ಥೆ ಮತ್ತು ಇನ್ಫೋಸಿಸ್ ಸಹೋದರ ಸಂಸ್ಥೆಗಳು, ಬೆಂಗಳೂರು ಸ್ಪೋರ್ಟ್ಸ್ ಕ್ಲಬ್, ತಪಾಡಿಯಾ ಮತ್ತು ಗಿಲ್ಡಾ ಕುಟುಂಬ ಹಾಗೂ ಸದುದ್ದೇಶದಿಂದ ತಮ್ಮದೇ ಆದ ಕೊಡುಗೆ ನೀಡಿದಂಥ ಅಸಂಖ್ಯಾತ ಬೆಂಬಲಿಗರು, ಜಲ, ಜಮೀನ್, ಜಂಗಲ್, ಜುಬಾನ್, ಜನ ಮತ್ತು ಜೀವ ಜಂತುಗಳ ರಕ್ಷಣೆ ಪೋಷಣೆ ಇವು ಭಾರತ್ ವಿಕಾಸ್ ಸಂಗಮದ ಮೂಲ ಧ್ಯೇಯ. ಈ ಧ್ಯೇಯದ ಹಾದಿಯಾಗಿ ನಮ್ಮೊಡನೆ ಕೈ ಜೋಡಿಸಿರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲ್ಯಾಣ ಕರ್ನಾಟಕ.